ಕೆಲವರು ಮಾತನಾಡಿದ್ರು ರಾಜ್ಯದಲ್ಲಿ, ಯಾರ್ಯಾರು ಏನು ಹೇಳಿದ್ರು ನೋಡ್ಬಿಡೋಣ. ವಾಫ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. 1500 ವರ್ಷಕ್ಕಿಂತ ಹಿಂಚಿರುವಂತ ಟೆಂಪಲ್ ವಾಫ್ ಅಂತಾರೆ, ಸರ್ಕಾರದ ಆಸ್ತಿ ವಾಫ್ ಅಂತಾರೆ. ಸೊ ರೆವಿನ್ಯೂ ಆಕ್ಟ್ ಏನಿದೆ ಅದು ಸುಪ್ರೀಂ ಆಗ್ಬೇಕು. ಬೇರೆ ಎಲ್ಲ ಸಮುದಾಯಗಳಿಗೆ ರೆವಿನ್ಯೂ ಆಕ್ಟ್ ಸುಪ್ರೀಂ ಇದೆ, ಇಲ್ಲಿ ಮಾತ್ರ ಇಲ್ಲ. ಅದನ್ನ ಕಂಡವರ ಆಸ್ತಿಯನ್ನೆಲ್ಲ ಕಬಳಿಸ್ತಕ್ಕಂಥ ಕಾನೂನನ್ನ ತಂದ್ರೆ ಅದನ್ನ ಸಹಿಸ್ಕೊಂಡು ಸುಮ್ಮನೆ ಇರ್ಲಿಕ್ಕಾಗತ್ತ. ಮುಂಚೆ ಏನಿತ್ತು, ಪರಮಾಧಿಕಾರವನ್ನ ವಕ್ಫ್ ಅಮೆಂಡ್ಮೆಂಟ್ ಏನು ತಂದಿದ್ದೀರಾ ಇದು ಅನ್ಕಾನ್ಸ್ಟಿಟ್ಯೂಷನಲ್. ಯಾವುದೇ ರೀತಿಯಾದಂಥ ಪಬ್ಲಿಕ್ ಫಸ್ಟ್ ಆಫ್ ಆಲ್ ವಕ್ಫ್ನ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ತಂದಿದ್ರೆ ಇದು ಅನ್ಕಾನ್ಸ್ಟಿಟ್ಯೂಷನಲ್. ಅಲ್ಲಿ ಇಟ್ಟೇ ಇಲ್ಲ ಇವರು. ಅದಂಗಾಗತ್ತೆ. ದಟ್ ಇಸ್ ದಿ ಪ್ರಾಬ್ಲಮ್ ಆಫ್ ಪ್ರಿಯಾಂಕ ಖರ್ಗೆ ಆರ್ ಹಿಸ್ ಫಾದರ್. ನಿಮಗೆ ಬೇರೆ ದಾರಿ ಇಲ್ಲ, ಡಿಫೆಂಡ್ ಮಾಡಲಿ, ನಿಮಗೆ ಬೇರೆ ದಾರಿ ಇಲ್ಲವೇ ಇಲ್ಲ. ಮಾಡಿರೋ ನಾಳೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸಮುದಾಯದಲ್ಲಿ ಮರ್ಡರ್ ಮಾಡಿದರು, ಅವರಿಗೆ ಅದು ಅನ್ವಯಿಸುವುದಿಲ್ಲ. ಸರಿ ಇದೆ, ಅವರಿಗೆ ಆ ಹಕ್ಕನ್ನು ನಾವು ಕೊಡಬೇಕು ಅಂತ ಅನ್ನುವ ಜನ ನೀವು. ಕಾರಣ ನಿಮಗೆ ಬೇರೆ ದಾರಿ ಇಲ್ಲ. ಯು ಹ್ಯಾವ್ ನೋ ಅದರ್ ಆಲ್ಟರ್ನೇಟಿವ್. ಯು ಸ್ಟಾರ್ಟ್ ಯುವರ್ ಎಲೆಕ್ಷನ್ ಕೌಂಟಿಂಗ್ ಬೈ 20% ಆಫ್ ದಿ ವೋಟ್ಸ್. ಅದಿದ್ದಾಗ ಹೌ ಡು ಯು ಇದು ಹೌ ಸಮರ್ಥಿಸಲೇಬೇಕು. ಬೇರೆ ದಾರಿ ಏನಿದೆ ನಿಮಗೆ? ಇದರಲ್ಲಿ ಹಿಂದೂಯೇತರನ್ನ ಯಾಕೆ ಅಲ್ಲ ಮುಸ್ಲಿಮೇತರ ಲಾರ್ಜ್ಲಿ ಬಿಜೆಪಿಗೆ ಹೇಗೆ ಹಿಂದುತ್ವದ ಪ್ರಶ್ನೆ ಅಲ್ಲಿದೆಯೋ ಹಾಗೆ ನಿಮಗೂ ಇದಿದೆ ಅಷ್ಟೇ. ಅಲ್ಲ ಮುಸ್ಲಿಮೇತರನ್ನ ಇದರೊಳಗೆ ಯಾಕೆ ತರಬೇಕು ಅಂತ ಕೇಳ್ತಿದ್ದಾರೆ ಸರ್. ಯಾಕೆ ತರಬಾರ್ದು? ಹಿಂದೂಗಳ ಜಾಗವನ್ನು ಕಬಳಿಸ್ಬೋದು ಇವರು, ಹಿಂದೂಗಳನ್ನ ತರಬಾರ್ದು ಇದರಲ್ಲಿ ಅಂದ್ರೆ ಹೆಂಗೆ? ಅದು ಹೇಗಾಗತ್ತೆ? ಹಿಂದೂಗಳ ಜಾಗನೋ ದೇಶದ ಜಾಗನೋ ಯಾಕೆ ತರಬಾರ್ದು? ಹಿಂದೂಗಳದ್ದು ಯಾವುದು ಹಂಗಾರೆ ಹಿಂದೂಗಳದ್ದು ಬೇರೆ ವ್ಯವಹಾರಗಳಲ್ಲಿ ಮುಸ್ಲಿಮರು ಯಾಕೆ ಬರಕ್ಕೆ ಹೋಗ್ಬೇಕು ಅವಾಗ? ಇದು ದೇಶದ ಆಸ್ತಿಯ ವಿಚಾರದಲ್ಲಿ ಮಾತಾಡ್ತಿರೋದು. ದಾನ ದತ್ತಿ ರೂಪದಲ್ಲಿ ವಕ್ಫ್ಗೆ ಬಂದಿರುವ ಆಸ್ತಿ ವಿಚಾರದಲ್ಲಿ ಯಾರೂ ಮಾತಾಡ್ತಿಲ್ಲ. ಯಾರ್ಯಾರದ್ದು ಆಸ್ತಿನ ಕಬ್ಜಾ ಮಾಡೋ ತರ ಇದು ದಸ್ತು ಇದು ವಕ್ಫ್ ಅಂತ ಹೇಳ್ತಿರೋದು ನಾವು ಮಾಡ್ತಿರೋದು. ಒಮ್ಮೆಲೆಗೆ ಅಷ್ಟು ಆಸ್ತಿ ಹೇಗೆ ಬಂತು ಅಂತ.